ಕೋಲಾರ ಮೇಲ್ಮರುವತ್ತೂರು ಆದಿಪರಾಶಕ್ತಿ ಶಕ್ತಿಪೀಠದ ಆಧ್ಯಾತ್ಮಿಕ ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮ ಭಾನುವಾರ ಕೋಲಾರ ಅಂಬೇಡ್ಕರ್ ನಗರದ ರೇಣುಕಾ ಯಲ್ಲಮ್ಮ ದೇವಾಲಯದ ಆವರಣದಲ್ಲಿ ಅದ್ದೂರಿಯಾಗಿ ನಡೆದಿದೆ. ಮೇಲ್ಮರುವತ್ತೂರು ಉಪಾಧ್ಯಕ್ಷ ಮರುವೂರು ಚಿನ್ನಾವರ್ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಕೋಲಾರದ ಗಂಜಿ ಮೆರವಣಿಗೆ ರಾಜ್ಯದಲ್ಲಿ ಅತ್ಯುತ್ತಮವಾಗಿ ನಡೆದಿದ್ದನ್ನು ಭಕ್ತರಿಂದ ಮಾಹಿತಿ ಪಡೆದುಕೊಂಡು ಕೋಲಾರಮ್ಮನ ನಾಡಿನಲ್ಲಿ ನಡೆಯುವ ಜ್ಯೋತಿಗೆ ಖುದ್ದಾಗಿ ಆಗಮಿಸಿ ಸಂಭ್ರಮಿಸುತ್ತಿರುವುದಾಗಿ ತಿಳಿಸಿದರು. ಮೇಲ್ಮರುವತ್ತೂರು ಆದಿಪರಾಶಕ್ತಿ ಶಕ್ತಿಪೀಠಕ್ಕೆ ಪರ್ಯಾಯ ಯಾವುದೂ ಇಲ್ಲ. ಭಕ್ತರು ಜಿಲ್ಲಾಧ್ಯಕ್ಷ ಶಕ್ತಿ PVC ಕೃಷ್ಣಪ್ಪ ನೇತೃತ್ವದಲ್ಲಿ ಪೀಠಕ್ಕೆ ಆಗಮಿಸಿ ದೇವಿಯ ಆಶೀರ್ವಾದ ಪಡೆದುಕೊಂಡು ಜೀವನ ಸಾರ್ಥಕಪಡಿಸಿಕೊಳ್ಳಬೇಕು ಎಂದು ಚಿನ್ನಾವರ್ ತಿಳಿಸಿದ್ದಾರೆ. ಆದಿಪರಾಶಕ್ತಿ ಸಮಿತಿ ಜಿಲ್ಲಾಧ್ಯಕ್ಷ ಶಕ್ತಿ A ಕೃಷ್ಣಪ್ಪ ಹೇಳಿದರು. 23 ವರ್ಷದ ಕನಸು ಈಗ ನನಸಾಗಿದ್ದು ಕೋಲಾರ ಕೆಂಪುಮಯವಾಗಿದೆ. ಉರಿ ಬಿಸಿಲಿನ ಮೆರವಣಿಗೆಯಲ್ಲಿ ಸಾವಿರಾರು ಜನ ಭಾಗವಹಿಸಿದ್ದು ಕಾರ್ಯಕ್ರಮ ಯಶಸ್ವಿಯಾಗಿದೆ. ಕೆಲವರು ಯಶಸ್ಸಿಗೆ ತಡೆಯಲು ನಡೆಸಿದ ತಂತ್ರಗಾರಿಕೆ ವಿಫಲವಾಗಿದೆ. ಶಕ್ತಿಪೀಠ ಮುಂದೆಯೂ ಕೋಲಾರದಲ್ಲಿ ಶಕ್ತಿಯಾಗಿ ನಿಲ್ಲಲಿದೆ. ತಮಿಳುನಾಡಿನ ಮೇಲ್ಮರುವತ್ತೂರು ಶಕ್ತಿ ಕೇಂದ್ರಕ್ಕೆ ತನ್ನದೇ ಆದ ಧಾರ್ಮಿಕ ಐತಿಹ್ಯವಿದ್ದು ಪರ್ಯಾಯ ಸ್ಥಾಪನೆ ಮಾಡುವ ಅಗತ್ಯವಿಲ್ಲ ಎಂದು ಮಹತ್ವದ ಸಂದೇಶ ನೀಡಿದರು. ಬೀಳ್ಕೊಡುತ್ತಿದ್ದೇವೆ ಎಲ್ಲಾ ಶಕ್ತಿಗಳು. ಈಗ ಇವತ್ತು ಆಧ್ಯಾತ್ಮಿಕ ಮೇಲ್ಮರುವತ್ತೂರು ಆಧ್ಯಾತ್ಮಿಕ ಜ್ಯೋತಿಯನ್ನು ಬೆಳೆಸೋ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಈ ಕಾರ್ಯಕ್ರಮ ಇರುಮುಡಿ ಆದ ನಂತರ ವರ್ಷ ಮಾಡುವಂಥ ಸಿದ್ಧಾಂತ. ಈ ಸಿದ್ಧಾಂತಕ್ಕೆ 2-3 ವರ್ಷಗಳಿಂದ ಕರ್ನಾಟಕದವರು ಮೇಲ್ಮರುವತ್ತೂರು ಸಿದ್ಧಪೀಠದ ಉಪಾಧ್ಯಕ್ಷರನ್ನ ಎಲ್ಲೋ ಒಂದು ಕಡೆ ಗಮನ ಸರಿಯಾಗಿ ಹರಿಸಿರಲಿಲ್ಲ. ಕಾರಣ ಏನಂತಂದರೆ ಇಷ್ಟೇ, ನೀವು ಮಕ್ಕಳಿಂದ ಪಡ್ಕೊಳ್ತಕ್ಕಂಥ ಅಂಶಗಳನ್ನ ಒಟ್ಟಿ ಈ ಕಾರ್ಯಕ್ರಮ ನೀವು ಬರಬಾರ್ದು ಅಂತ ತಡೆದ್ರು ಕೂಡ ಅಮ್ಮ ನನಗೆ ಬೇಕಾಗಿರ್ತಕ್ಕಂಥ ಮಕ್ಕಳೇ ನನಗೆ ಬೇಕು, ನಾನು ಎಲ್ಲಿ ಬಡವರಿದ್ದಾರೋ ಎಲ್ಲಿ ಆಧ್ಯಾತ್ಮಿಕ ಗೊತ್ತಿಲ್ಲದೆ ಇದ್ದಾರೋ ಅಂಥ ಮಕ್ಕಳನ್ನೇ ನಾನು ಬೆಳೆಸಬೇಕು, ನಾನು ಹೋಗೇ ತೀರ್ತೀನಿ ಅಂತೇಳಿ ಈ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿ ನನ್ನೊಳಗೆ ಆವೇಶವಾಗಿ ಬಂದು ಮಾಡ್ತಾಳೆ.